ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಕೆಲಸ ನಾವು ಮಾಡಲೇಬೇಕು, ಯಾರು ಬರಲಿ ನಮ್ಮ ಕೆಲಸ ನಾವು ಮಾಡಲೇಬೇಕು. ಅವ್ರು ಬಂದಾಗಲೂ ಕೆಲಸ ಮಾಡ್ತೀವಿ, ಇವ್ರು ಬಂದಾಗಲೂ ನಾವು ಕೆಲಸ ಮಾಡ್ತೀವಿ. ನಾವೇನು ಕುಂತ್ಕೊಂಡು ತಿನ್ನಿ ಅಂತ ಯಾರೂ ಕೊಡಲ್ಲ. ನಮ್ಮ ಕೆಲಸ ಮಾಡ್ಕೊಂಡು ತಿನ್ನಲೇಬೇಕು. ಅದು ಸಹವಾಸನೇ ಬೇಡ ನಮಗೆ. ನೆಮ್ಮದಿಯಾಗಿ ಡ್ರೈವ್ ಮಾಡ್ಕೊಂಡು ಎಲ್ಲ ತಿಂತಾಯಿದ್ದೀವಿ. ಹೆಂಗಿರ್ಬೇಕು ಅಂದರೆ ಎಲ್ಲ ಒಳ್ಳೇದು ಮಾಡಬೇಕು ಜನಗಳಿಗೆಲ್ಲ. ಯಾವ ಕೆಲಸ ಅಂದರೆ ಜನಗಳಿಗೆ ಯಾವ ರೀತಿ ಒಳ್ಳೇದಾಗುತ್ತೆ ಆ ಥರ ಒಳ್ಳೇದು ಮಾಡಬೇಕು. ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾರು ಎಲ್ಲರೂ ಒಳ್ಳೆ ಕೆಲಸ ಮಾಡಿರೋದಕ್ಕೆ CM ಆಗೋದು. ಆಯ್ತಲ್ಲ, 3 ವರ್ಷ ಆಯ್ತಲ್ಲ, ಇನ್ನೊಂದು 2 ವರ್ಷ ಇದೆ. ಎಲ್ಲರೂ ಬೇಕು ಅಂತಾರೆ, ಅದಕ್ಕೆ ಎಲ್ರಿಗೂ ಚಾನ್ಸ್ ಕೊಟ್ಟು ನೋಡೋಣ ಅಂತ ನನ್ನ ಅಭಿಪ್ರಾಯ. ಇನ್ನೂ ಎಷ್ಟೊಂದು ಕೆಲಸ ಇದೆ ಸರ್, ಕರ್ನಾಟಕ ರಾಜ್ಯದಲ್ಲಿ ಏನೇನು ಕೆಲಸಗಳಿದೆ ಹೇಳಿ. ತುಂಬ ಕೆಲಸಗಳಿದೆ, ಅದನ್ನೆಲ್ಲ ಮಾಡಲಿ ಅಂತ ನನ್ನ ಆಸೆ ಸರ್. ಅಲ್ಲ, ಎಲ್ಲ ಇದೆ, ಇಂಥ ಸಲ ಅಂತ ಅಲ್ಲ, ಎಷ್ಟೊಂದಿದೆ. ಹಂಗೆ ನೋಡೋಕೆ ಹೋದರೆ ಮಿಡಲ್ ಕ್ಲಾಸ್ನವ್ರಿಗೆ, ಬಡವ್ರಿಗೆ ಎಷ್ಟೊಂದು ಕೆಲಸಗಳಿದೆ. ಅವ್ರಿಗೆಲ್ಲ ಒಳ್ಳೇದು ಮಾಡಲಿ ಅಂತ ನನ್ನ ಅಭಿಪ್ರಾಯ ಸರ್. ರೈತರುಗಳಿಗೆ ಒಳ್ಳೆ ಬೆಳೆಗೆ ಇದು ದುಡ್ಡು ಸಿಗಂಗೆ ಮಾಡಿ, ಆಮೇಲೆ ಅವ್ರಿಗೆ ಭೂಮಿಗಳೆಲ್ಲ ಕೊಟ್ಟು ಎಲ್ಲ ರಕ್ಷಣೆ ಮಾಡಬೇಕು ಅಂತ ನನ್ನ ಅಭಿಪ್ರಾಯ ಸರ್. ಫಸ್ಟು ಕ್ಲೀನ್ ಮಾಡಿಸ್ಬೇಕು. ತುಂಬ ಮೆಜೆಸ್ಟಿಕ್ ಆಗಲಿ, ಮಾರ್ಕೆಟ್ ಆಗಲಿ, ಸಿಟಿ ಬಸ್ ಸ್ಟ್ಯಾಂಡ್ಸ್ ಆಗಲಿ ತುಂಬ ವರ್ಸ್ಟ್ ಆಗಿದೆ. ಫಸ್ಟು ಅದನ್ನು ಕ್ಲೀನ್ ಮಾಡಿಸ್ಬೇಕು. ಯಾರೇ CM ಆಗಿರಲಿ ಅದನ್ನು ಕ್ಲೀನ್ ಮಾಡಿಸ್ಬೇಕು ಫಸ್ಟು. ಮತ್ತು ಒಂದೊಂದು ಕಡೆ ಒಂದೊಂದು ಹಳ್ಳಿಗೆ ಬಸ್ ಫೆಸಿಲಿಟಿ ಇಲ್ಲ, ಫಸ್ಟ್ ಆ ಬಸ್ ಫೆಸಿಲಿಟೀಸ್ನ ಇದು ಮಾಡಬೇಕು. ಮತ್ತು ಬಡವ್ರಿಗಾಗಿರಲಿ ಯಾರಿಗೇ ಆಗಿರಲಿ ಇಂದಿರಾ ಕ್ಯಾಂಟೀನ್ ಅಂತ ಮಾಡಿದ್ದಾರೆ. ಊಟ ಸರಿಯಾಗಿ ಕೊಡಲ್ಲ ಅಲ್ಲಿ, ನಾನು ತಿಂದಿದ್ದೀನಿ ಅಲ್ಲಿ. ಊಟ ಯಾವುದೇ ಕಾರಣಕ್ಕೂ ಸರಿಯಾಗಿಲ್ಲ, ಉಪ್ಪಿರಲ್ಲ, ಖಾರ ಇರಲ್ಲ. ಫಸ್ಟ್ ಅದನ್ನು ಇದು ಮಾಡಬೇಕು. ಜಾಸ್ತಿ ಯಾರಾದರೂ ಬಡವ್ರು ಹೋಗಿರಲಿ ಅಲ್ಲೇ ಊಟ ಮಾಡ್ತಾರೆ ಹೋಗಿ, ಅವ್ರಿಗೆ ಫಸ್ಟು ಊಟ ಕೊಡಿಸ್ಬೇಕಲ್ವ ಕರೆಕ್ಟಾಗಿ. ಅದಕ್ಕೋಸ್ಕರ ಅದೊಂದು ಸರಿ ಮಾಡಬೇಕು. ಮತ್ತು ರೋಡ್ ಫೆಸಿಲಿಟಿ ಕರೆಕ್ಟಾಗಿಲ್ಲ, ನಮ್ಮ ದೇಶದಲ್ಲೇ ರೋಡ್ ಫೆಸಿಲಿಟಿ ಕರೆಕ್ಟಾಗಿಲ್ಲ, ತುಂಬ ಆಕ್ಸಿಡೆಂಟ್ ಆಗ್ತಾಯಿದೆ. ಅದಕ್ಕೋಸ್ಕರ ರೋಡ್ ಫೆಸಿಲಿಟಿನ ಕರೆಕ್ಟಾಗಿ ಇದು ಮಾಡಬೇಕು. ಮತ್ತು ಹೋಟೆಲಲ್ಲಿ ಊಟ ಆಗಿರಲಿ ಎಲ್ಲ ಹೈ ರೇಟ್ ಆಗಿದೆ. ಅದನ್ನು ಗ್ಯಾಸ್ ಬಗ್ಗೆ ಸ್ವಲ್ಪ ಅವರು ಇದು ತಗೋಬೇಕು. ಗ್ಯಾಸ್ನ ಸ್ವಲ್ಪ ಕಡಿಮೆ ಪ್ರೈಸಲ್ಲಿ ಇದು ಮಾಡಿಸ್ಬೇಕು ಅಂತ ಇದು ಮಾಡ್ತಾಯಿದ್ದೀರಿ. ಬಸ್ಸು ಎಲ್ಲರಿಗೂ ಫ್ರೀ ಕೊಡೋದಲ್ಲ, ಗಂಡು ಮಕ್ಳಿಗೂ ಫ್ರೀ ಕೊಡೋದಲ್ಲ, ಹೆಣ್ಮಕ್ಳಿಗೂ ಫ್ರೀ ಕೊಡೋದಲ್ಲ, ಯಾರಿಗೂ ಫ್ರೀ ಕೊಡಬಾರ್ದು. ಮತ್ತು ಬರೀ ಕಾಲೇಜ್ ಸ್ಟೂಡೆಂಟ್ಸು ಯಾರು ಓಡಾಡ್ತಾಯಿದ್ರು ಅದಕ್ಕೆ ಫ್ರೀ ಮಾಡಿ, ಬೇರೆದಕ್ಕೆ ಎಲ್ಲ ಇದು ಮಾಡಿದ್ರೆ ಅದು ಒಂದು ಒಳ್ಳೆಯದು ಅಂತ ಇದು ನನ್ನ ಅಭಿಪ್ರಾಯ. ಮತ್ತು ರೈತರಿಗೆ ಸ್ವಲ್ಪ ಸಪೋರ್ಟ್ ಮಾಡಬೇಕು. ನಾನು ಒಬ್ಬ ರೈತರ ಮಗಳಾಗಿರೋದ್ರಿಂದ ರೈತರಿಗೆ ತುಂಬ ಸಪೋರ್ಟ್ ಮಾಡಬೇಕು. ರೈತರಿಗೆ ಯಾವ ಫೆಸಿಲಿಟೀಸು ಇಲ್ಲ, ರೈತರಿಗೆ ಯಾವುದೇ ಥರ ಫೆಸಿಲಿಟೀಸು ಇಲ್ಲ. ಒಂದು ಲೋನ್ ತಗೋಬೇಕಾದ್ರೂ ಅವರು ತುಂಬ ಪರದಾಡ್ತಾರೆ. ಒಂದು ನೀರಿನ ವ್ಯವಸ್ಥೆ ಇರಲ್ಲ. ಇವಾಗ ರೈತರು ಕರೆಕ್ಟಾಗಿದ್ದರೆ ತಾನೇ ನಾವು ಕರೆಕ್ಟಾಗಿರೋಕ್ಕಾಗೋದು. ರೈತರು ಕರೆಕ್ಟಾಗಿಲ್ಲ ಅಂದರೆ ರೈತರಿಗೆ ಯಾವುದೇ ಥರ ಫೆಸಿಲಿಟೀಸ್ ಗೌರ್ಮೆಂಟಿಂದ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ರೈತರ ಕಡೆ ಸ್ವಲ್ಪ ಗಮನ ಹರಿಸ್ಬೇಕು ಅಂತ ಹೇಳ್ಬಿಟ್ಟು ಇದು ಮಾಡ್ತೀವಿ. ಕರ್ನಾಟಕದಲ್ಲಿ ಮಾನ್ಯ DK ಶಿವಕುಮಾರ್ ಅವರು ಹೊಸ ಮುಖ್ಯಮಂತ್ರಿಯಾಗಿ ಸದ್ಯದಲ್ಲೇ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ ಎಂಬ ಸುದ್ದಿಗಳು ಬರ್ತಾ ಇದೆ. ಅವರೇನಾದರೂ CM ಆದರೆ ಕರ್ನಾಟಕದಲ್ಲಿ ಮುಂದಿನ 2 ವರ್ಷಗಳಲ್ಲಿ ಜನರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳು, ಕರ್ನಾಟಕದ ನಾಗರಿಕರ ಜ್ವಲಂತ ಸಮಸ್ಯೆಗಳು ಬಹಳ ಇದೆ, ಅದನ್ನು ಅವರು ಕಾರ್ಯರೂಪ ತರಬೇಕು. ಆದಷ್ಟು ಜನರು ಯಾರು ಗ್ಯಾರಂಟಿ ಕೇಳ್ತಾ ಇಲ್ಲ, ಗ್ಯಾರಂಟಿನಲ್ಲಿ ಏನು ಉರುಳಿಲ್ಲ. ಇವತ್ತಿನ ದಿನ ಸಬ್ ರಿಜಿಸ್ಟ್ರ್ ಆಫೀಸ್ನಲ್ಲಿ ಒಂದು ಸೈಟ್ಗೆ ರಿಜಿಸ್ಟ್ರೇಷನ್ಗೆ ಮುಂಚೆ 2 ಲಕ್ಷ ಆಗ್ತಾ ಇದ್ದಿದ್ದು ಇವತ್ತು 10 ಲಕ್ಷ ಆಗ್ತಾಯಿದೆ. ಒಂದು ಸೈಟ್ ರಿಜಿಸ್ಟ್ರೇಷನ್ಗೆ 10 ಲಕ್ಷ ಜನರು ಎಲ್ಲಿ ತಗೊಂಬರ್ತಾರೆ? ನೀವೆಲ್ಲೋ ಒಂದು ಕಡೆ ಗ್ಯಾರಂಟಿ ಕೊಟ್ಬಿಟ್ಟು ಇನ್ನೊಬ್ಬರನ್ನ ಹಾಳು ಮಾಡೋ ಅಂಥದ್ದು ಯಾರೂ ಕೇಳೋದಿಲ್ಲ. ಕರ್ನಾಟಕ ಜನರಿಗೆ ಏನು ಬೇಕಾಗಿದೆ? ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು. ಶಿಕ್ಷಣ, ನೀರು, ಕರ್ನಾಟಕದ ಜಲವಂತ ಸಮಸ್ಯೆಗಳು ಏನಿದೆ, ನೀರಾವರಿ ಬಗ್ಗೆ ಏನಿದೆ, ಜನರಿಗೆ ಮೂಲಭೂತ ಸೌಕರ್ಯನ ಕೊಟ್ಟು ನೀವು ಅದನ್ನ ಬಗ್ಗೆ ಜಾಸ್ತಿ ಗಮನ ಹರಿಸ್ಬೇಕು. ಹಾಗೆಯೇ ಅಭಿವೃದ್ಧಿ, ನಿಮ್ಮ ಅಭಿವೃದ್ಧಿ ಕಡೆ ನೋಡಬಾರದು, ಜನರ ಅಭಿವೃದ್ಧಿನೇ ಮಾಡಬೇಕು ಅನ್ನೋ ರೀತಿಯಲ್ಲಿ ಇರಬೇಕು. ನಿಮ್ಮ ಅಭಿವೃದ್ಧಿ ನೀವು ಭಾಳ ಮಾಡಾಗಿದೆ, ನಿಮ್ಮ ಅಭಿವೃದ್ಧಿನೂ ನೀವು ಆಗಿದ್ದೀರಾ. ಈ ನಮ್ಮ ಕರ್ನಾಟಕದ ಜನರ ಅಭಿವೃದ್ಧಿ ಮಾಡಬೇಕು ಅನ್ನೋದು ನಿಮ್ಮ ಮನಸ್ಸಿನಲ್ಲಿದ್ದು ಈ ಕರ್ನಾಟಕದ ನಾಗರಿಕರ ಜ್ವಲಂತ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಒಬ್ಬ ಕರ್ನಾಟಕದ ನಾಗರಿಕನಾಗಿ ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ. 2023 DK ಶಿವಕುಮಾರು CM ಆಗಬೇಕಾಗಿತ್ತು. ಅದು ಅನಿವಾರ್ಯ. ಅವ್ರನಿಂಕನೇ 4 ಡಿಸ್ಟಿಕ್ಕು ಅವ್ರನಿಂಕನೇ DK ಶಿವಕುಮಾರು ಈ ರಾಜ್ಯದ ಮುಖ್ಯಮಂತ್ರಿ ಆಯ್ತಾರೆ ಅಂದ್ಬಿಟ್ಟು ಅವ್ರನ್ನ ಇದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದು. ಆದರೆ ಕೊನೆ ಹಂತದಲ್ಲಿ ಅವರು ಸಿದ್ದರಾಮಯ್ಯ ಮಾಡಿದ್ರು 2 ಟರ್ಮು. ಅವ್ರು ಆ್ಯಕ್ಚುಲಿ ಹೇಳ್ಬೇಕಿದ್ದು 2 ವರ್ಷ ಆಯಿತು, ಇವು 3ನೇ ವರ್ಷ ಆಯಿತು. ಇವರು ಒಳ್ಳೆ ಆಡಳಿತ ಮಾಡ್ತಾರೆ, 8 ಸಾರಿ 9 ಸಾರಿ ಗೆದ್ದಿದ್ದಾರೆ. ಅವ್ರಿಗೂ ಹುಮ್ಮಸ್ಸಿದೆ. ಅವರು
ಮೂಲತಃ ಕಾಂಗ್ರೆಸ್ವಾದಿ, ಇವರು ಜೆ ಡಿ ಎಸ್ನಿಂದ ಬಂದವರು, ಇವರು ಮೂಲತಃ ಕಾಂಗ್ರೆಸ್ವಾದಿ, ಒಳ್ಳೆ ಕೆಲಸಗಳು ಮಾಡ್ಬೋದು ಅಂತ ಅನಿಸಿಕೆ. ಎಲ್ಲ ಎದುರು ನೋಡ್ತಾ ಇದ್ರು ಡಿ ಕೆ ಶಿವಕುಮಾರು ಸಿ ಎಮ್ ಆಗಲಿ ಅಂತ. ಇದು ಬಂದಿದೆ, ನೋಡ್ಬೇಕು ಏನು ಮಾಡ್ತಾರೋ. ಬಿಡ್ತಾರೋ ಇಲ್ಲ ಏನೋ ಮಾಡ್ತಾರೋ ಗೊತ್ತಿಲ್ಲ. ಅವ್ರು ಮಾಡಿದ್ರೆ ಮಾಡ್ತಾರೆ, ಅವ್ರಿಗೆ ಅನುಭವ ಅದೇ. ಅವ್ರು ಮೂಲತಃ ಕಾಂಗ್ರೆಸ್ವಾದಿ, ಕಾಂಗ್ರೆಸ್ ಕಷ್ಟ ಕಾಲದಿಂದ ಕಾಪಾಡಿದವ್ರೆ. ಯಾವಾಗ ಸಿ ಎಮ್ ಆಗಬೇಕಾಗಿತ್ತು, ಅನ್ಪಿಟ್ಟು ಅವ್ರು ಆಗಿಲ್ಲ, ಇವಾಗ ಆಗಿದ್ದಾರೆ, ಸಂತೋಷ. ಒಳ್ಳೆ ಕೆಲಸ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಸಾಹೇಬರು ತುಂಬ ಚೆನ್ನಾಗಿ ಆಡಳಿತ ನಡೆಸ್ತಾರೆ. ನೆಕ್ಸ್ಟು ಎಲ್ಲ ರೀತಿಯ ಅಭಿವೃದ್ಧಿ ಕಾರ್ಯಕ್ರಮ, GBA ಎಲ್ಲ ಕಾರ್ಯಕ್ರಮಗಳನ್ನು ಅತ್ಯುನ್ನತವಾಗಿ ಉನ್ನತ ಮಟ್ಟಕ್ಕೆ ಬೆಂಗಳೂರು ತಗೊಂಡೋಗ್ತಾರಂತ ನಮ್ಮ ಅಭಿಪ್ರಾಯ ಸರ್. ಇಲ್ಲ, ಅವರು ಒಳ್ಳೆ CMೇ. ಏನು ಮಾತಾಡಿದ್ರೆ ಅದ್ರ ಬಗ್ಗೆ ಥರ ಟೈಮ್ನಲ್ಲಿ ಏನು ಮಾತಾಡಿದ್ದಾರೆ CM ಟೈಮ್ನಲ್ಲಿ ಅವ್ರು ಕರೆಕ್ಟಾಗಿ ನಡ್ಕೊಂಡಿದ್ದಾರೆ. ಅವರ ಏನು ಇದೆಯೋ ಪೂರ್ಣಾವಧಿ ಪೂರೈಸಿ ನೆಕ್ಸ್ಟ್ CM ಕೊಡ್ತಾ ಇದ್ದಾರೆ ಸರ್. ಅವರಿಗೆ ಈಗ ಅವರು ತುಂಬ ಚೆನ್ನಾಗಿ ನಡೆಸ್ತಾರಂತ ಎಲ್ಲರ ಮನಸ್ಸಿನಲ್ಲಿ ಇದೆ ಸರ್. ಯಾಕೆ GBA ಮಾಡಿದ ಮೇಲೆ ತುಂಬ ಚೆನ್ನಾಗಿ ಬೆಂಗಳೂರು ಇಂಪ್ರೂವ್ಮೆಂಟ್ ಆಗುತ್ತಂತ ಎಲ್ಲ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. DK ಸಾಹೇಬ್ರಂತೂ ತುಂಬ ಚೆನ್ನಾಗಿ ನಡೆಸ್ತಾರಂತ ಎಲ್ಲರ ಅಭಿಪ್ರಾಯ ಇದೆ ಸರ್. ಸಿದ್ದರಾಮಯ್ಯನವರು ಅನುಭವಿ ರಾಜಕಾರಣಿ, ದಾಖಲೆಗಳ ಸರದಾರ ಮತ್ತು ಬಿಟ್ಟಿ ಭಾಗ್ಯಗಳ ಜನಕ ಅಂತ ನಾವು ಹೇಳ್ಬೋದು. ಅವರು ಯಾಕಂದರೆ ಈ ಒಳ ಒಪ್ಪಂದದ ಪ್ರಕಾರ ಮತ್ತು ಪಕ್ಷನ ಕಟ್ಟಿ ತಳಮಟ್ಟದಿಂದ ಮೇಲ್ಮಟ್ಟದವರೆಗೆ ಕೊಂಡೊಯ್ದಿರ್ತಕ್ಕಂಥದ್ದು DK ಶಿವಕುಮಾರ್. ಅವ್ರಿಗೆ ಸಿಗಬೇಕಿತ್ತು, ಸಿಕ್ಕಲಿಲ್ಲ. ಇವರು ಒಳ ಒಪ್ಪಂದದ ಪ್ರಕಾರ 3 ವರ್ಷ ಅವರು ಅನುಭವಿಸಿದ್ರು ಮತ್ತು ಎಲ್ಲ ಒಂದು ಸುಖ ಸಂಪತ್ತನ್ನು ಕಂಡಿರ್ತಕ್ಕಂಥ ನುರಿತ ರಾಜಕಾರಣಿ ಸಿದ್ದರಾಮಯ್ಯವರು. ಈಗ ಅವ್ರಿಗೆ ವಯಸ್ಸು ಆಗ್ತಾ ಬರ್ತಿದೆ ಮತ್ತು ರಾಜಕೀಯದಿಂದ ನಿವೃತ್ತಿ ಹೊಂದೋದೇ ಲೇಸು. ಆದ್ದರಿಂದ ಅವರು ಸ್ವಯಂ ಆಗಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ಬರ್ತಕ್ಕಂಥ ನಾಲೆಜ್ ಇರ್ತಕ್ಕಂಥವ್ರು, ವಿದ್ಯಾವಂತ ಮತ್ತು ಬುದ್ಧಿವಂತ ಚತುರ ರಾಜಕಾರಣಿ, ಸಂಘಟನೆ ಮಾಡ್ತಕ್ಕಂಥ ಒಂದು ಛಲದಂಕ ಮಲ್ಲ ಅಂತಲೂ ಹೇಳ್ಬೋದು DK ಶಿವಕುಮಾರ್. ಯಾಕಂದರೆ ನೋಡೋದಕ್ಕೆ ಹೊರಟ, ಆದರೆ ಅವರು ಯಾಕಂದರೆ ನಾನು ಖುದ್ದು ಅವರ ಒಂದು 3-4 ಗಂಟೆಗಳ ಒಂದು ಕಾರ್ಯಕ್ರಮಗಳಲ್ಲಿ ಸುಮಾರು ಕಾರ್ಯಕ್ರಮನ ತಿಳ್ಕೊಂಡಿರೋದ್ರಿಂದ ನೋಡಿರ್ತಕ್ಕಂಥದ್ದು ಹತ್ತಿರದಿಂದ, ಆದ್ದರಿಂದ ಹೇಳ್ತಾ ಇದ್ದೆ, ಇಲ್ಲಾಂದರೆ ನಾನು ಹೇಳಲ್ಲ. ಒಳ್ಳೆ ವ್ಯಕ್ತಿ, ಆತನಿಂದ ಈ ರಾಜ್ಯ ಸುಭಿಕ್ಷೆ ಕಾಣುತ್ತೆ. ಮತ್ತು ಈಗ ಇರ್ತಕ್ಕಂಥದ್ದು 19 ತಿಂಗಳು ಅಷ್ಟೇ. ನಂತರ ಅವರು ಇನ್ನೂ ಹೆಚ್ಚಾಗಿ ಜನರ ಸಂಪರ್ಕ ಮತ್ತು ಜನರ ಹತ್ರ ಬೆರೆತು ಜನರ ಕಷ್ಟ ಸುಖನ ಅವರು ಅರಿತು ಜನರ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಒಳ್ಳೆ ಮುಖ್ಯಮಂತ್ರಿ ಹೆಸರು ತಗೊಂಡ್ರೆ 28 ನಂತರ ನಡೀತಕ್ಕಂಥ ಚುನಾವಣೆಯಲ್ಲೂ ಅವರೇ ಮುಖ್ಯಮಂತ್ರಿ ಆಗ್ಬೋದು. ಇಲ್ಲ ಅಂದರೆ ಇಲ್ಲ ಸ್ವಾಮಿ. CM ಬದಲಾವಣೆ ಅಂದರೆ ಅದು ಒಪ್ಪಂದ ಆಗಿತ್ತು. ಯಾಕೆಂದರೆ ಇವರು KPCC ಅಧ್ಯಕ್ಷರಾಗಿದ್ದರು. ಮತ್ತು ನಾವು ಇಲ್ಲಿ ವಲಸೆ ಬಂದಂಥವ್ರು ನಮ್ಮ ಸಿದ್ದರಾಮಯ್ಯನವರು. ಯಾಕಂದರೆ ಅವರು ಯಾವುದೇ ಒಂದು ಪಾರ್ಟಿನ ತಳಮಟ್ಟದಿಂದ ಮೇಲ್ಮಟ್ಟದವರೆಗೆ ಕಟ್ಟಿ ಬೆಳೆಸ್ತೋರಲ್ಲ. ವಲಸೆ ಅಕ್ಕಿ ಅಂತ ಹೇಳ್ತೀವಿ ನೋಡಿ. ಈಗ ಗೂಡು ಕಟ್ಟಿ ಮರಿ ಮಾಡಿ ಮಕ್ಕಳು ಮಾಡ್ತಕ್ಕಂಥದ್ದು ಕಾಗೆ, ಕೋಗಿಲೆ ಇದೆಯಲ್ಲ, ಕೋಗಿಲೆ ಕುಹು ಕುಹು ಅಂದ್ಕೊಂಡು ಕಾಗೆ ಇಲ್ದಾಗ ಬಂದು ಮೊಟ್ಟೆ ಇಟ್ಬಿಟ್ಟು ಹೊಟ್ಟೋಗುತ್ತೆ. ಹಾಗೆ ಸಿದ್ದರಾಮಯ್ಯನವರು ಎಲ್ಲವನ್ನೂ ಅನುಭವಿಸಿದ್ರು, ಕಷ್ಟದಿಂದ ಅನುಭವಿಸ್ಲಿಲ್ಲ. ಅವ್ರಿಗೊಂದು ಅದೃಷ್ಟ ಇತ್ತು, ಜೊತೆಗೆ ಅವರು ಒಂದು ರಾಜಕೀಯ ತಂತ್ರ ಪ್ರತಿತಂತ್ರ ಚಾಣಕ್ಯ ಅಂತ ಹೇಳ್ಬೋದು. ಆ ರೀತಿಯಿಂದ ಅವರು ಅಧಿಕಾರನ ಅನುಭವಿಸಿದ್ರು. 2 ಬಾರಿ ವಿರೋಧ ಪಕ್ಷದ ನಾಯಕ ಆದರು, 2 ಬಾರಿ ಉಪಮುಖ್ಯಮಂತ್ರಿ ಆದರು, 2 ಬಾರಿ ಮುಖ್ಯಮಂತ್ರಿನೂ ಆದರು. ಯಾಕಂದರೆ ರಾಮಕೃಷ್ಣ ಹೆಗಡೆಯವರು ಇದರಲ್ಲಿ ಅವಧಿಲಿ ಅವರು ಗಡಿನಾಡು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಬಂದಂಥವ್ರು. ಆದ್ದರಿಂದ ಅವ್ರಿಗೆ ಅದೃಷ್ಟ ಹುಡ್ಕೊಂಡು ಬಂತು. ಅವ್ರ ಪಕ್ಷನ ಕಟ್ಟಲಿಲ್ಲ, ಬೆಳೆಸಲಿಲ್ಲ. ಅವರ ಅದೃಷ್ಟದ್ದು ವ್ಯಕ್ತಿ ಅಂತ ಹೇಳ್ಬೋದು. ಇವರು DK ಶಿವಕುಮಾರ್ ಹಾಗಲ್ಲ, ಕಷ್ಟಪಟ್ಟರು, ತನು ಮನ ಧನನ ಧಾರೆ ಎರೆದಿದ್ದಾರೆ. ಮತ್ತು ಛಲ, ಇದನ್ನು ಸಾಧಿಸ್ಬೇಕಂದ್ರೆ ನೋಡಿ, ನಾವು ನೋಡ್ತಾ ಬರ್ತಿದ್ದೀವಿ. ಎಷ್ಟು ದೇವಸ್ಥಾನ ಸುತ್ತಿದ್ದಾರೆ ಸ್ವಾಮಿ, ಎಷ್ಟು ಜನದ ಹತ್ರ ಕಾಲಿಗೆ ಬಿದ್ದಿದ್ದಾರೆ. ನಾವು ನಿನ್ನೆನೂ ನೋಡಿದಂಥ ಒಂದು ಹೈಲೈಟ್ ಚಿತ್ರ, ಸಿದ್ದರಾಮಯ್ಯನವರ ಕಾಲಿಗೆ ಬಿದ್ದು, ಸ್ವಾಮಿ ಈಗಲಾದರೂ ನನ್ನ ಮೇಲೆ ದಯ ತೋರಿ, ಕೃಪೆ ತೋರಿ ಅಂತ ಅಂಗ್ಲಾಚಿ ಬೇಡ್ಕೊಂಡಿದ್ದಾರೆ. ರಾಜೀವ್ ಗಾಂಧಿ ಮನೆನ ಎಷ್ಟು ಸಲ ತಟ್ಟಿದ್ದಾರೆ. ಇಷ್ಟಿದ್ರೂ ಅವ್ರ ಹತ್ರ ದುಡ್ಡು ಇದೆ, ಸಂಘಟನೆ ಚತುರತೆ ಇದೆ, ಎಲ್ಲ ಇದೆ. ಆದರೆ ಅದು ಪಡ್ಕೊಳ್ಳೋದಕ್ಕೆ ಎಷ್ಟು ಸರ್ಕಸ್ ಮಾಡಿದರು, ಎಷ್ಟು ದೇವಸ್ಥಾನ, ಎಷ್ಟು ಪೂಜೆ, ಎಷ್ಟು ವೃತ್ತಗಳನ್ನ ಮಾಡಿದರು.
ಅದನ್ನು ನೋಡ್ತಾ ಇದ್ರೆ ನಮಗೂ ಅಯ್ಯೋ ಅನಿಸ್ಬಿಡುತ್ತೆ ಸ್ವಾಮಿ. ಅಯ್ಯೋ ಪಾಪ ಅವರು ಒಂದು ವರ್ಷದ ಮೇಲೆ 9 ತಿಂಗಳು ಅನುಭವಿಸ್ಲಿ ಅನಿಸುತ್ತೆ. ಕಷ್ಟಪಟ್ಟು ಅವರು ಬಂದಿದ್ದಾರೆ. ಏನಪ್ಪ ಅಂದರೆ ಅವ್ರ ಮೇಲೆ ಬಂದಿರತಕ್ಕಂಥ ಇವರು ಹೊರಟು ಮನುಷ್ಯ ಜನದ ಹತ್ರ ಬೆರೆಯಲ್ಲ, ಗದರುತ್ತಾರೆ ಅನ್ನೋ ಆ ಅಭಿಪ್ರಾಯ ಹೋಗಿ ಮುಕ್ತವಾಗಿ ಎಲ್ಲರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಸಿದ್ದರಾಮಯ್ಯನವ್ರಿಗಿಂತ ಹೆಚ್ಚಿನದಾಗಿ ಒಳ್ಳೆಯ ಯೋಜನೆಗಳು ಬರಬೇಕು, ಜನರಿಗೆ ಮುಟ್ಟಬೇಕು, ಜನರ ಮನಸ್ಸಿನಲ್ಲಿ ನಿಲ್ಲಬೇಕು. ನಿಂತಾಗ ಅವರು ಒಂದು ದಾಖಲೆಯ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ. ಇಲ್ಲಾಂದರೆ 23 ತಿಂಗಳಿಗೇ ನಮಸ್ಕಾರ ಹೇಳಬೇಕಾಗುತ್ತೆ. ಇದನ್ನು DK ಶಿವಕುಮಾರ್ ಅವರು ಮನಸ್ಸಿನಲ್ಲಿ ಇಟ್ಕೊಂಡು ಈಗಿಂದನೇ ಕಾರ್ಯಯೋಜನೆಗಳನ್ನ ರೂಪಿಸಬೇಕು. ತಳಮಟ್ಟದ ಕನಿಷ್ಠ ಬಡವ, ಕೂಲಿ ಕಾರ್ಮಿಕ, ಮಧ್ಯಮ ವರ್ಗದವರ ಮನಸ್ಸು ಗೆಲ್ಲಬೇಕು. ಗೆದ್ದಾಗ ಮಾತ್ರ ನಿಜವಾದ ಮುಖ್ಯಮಂತ್ರಿ ಆಗ್ತಾರೆ. ಮುಖ್ಯಮಂತ್ರಿಗೆ ಒಂದು ಸ್ಥಾನಕ್ಕೆ ಘನತೆ, ಗೌರವ ಬರುತ್ತೆ. ಎಲ್ಲರನ್ನೂ ನಾವು ಕುವೆಂಪು ಹೇಳಿದ್ದಾರೆ, ಸರ್ವ ಜನಾಂಗದ ಶಾಂತಿಯ ನೋಟ. ಎಲ್ಲರನ್ನೂ, ಎಲ್ಲ ಜನಾಂಗದವರನ್ನು, ಅಲ್ಪಸಂಖ್ಯಾತರಾಗಿರ್ಬೋದು, ಪರಿಶಿಷ್ಟ ಜಾತಿ ಪಂಗಡದವರಾಗಿರ್ಬೋದು, ಎಲ್ಲರನ್ನೂ ವಿಶ್ವಾಸಕ್ಕೆ ಕೊಂಡೊಯ್ದು ಸಮತೋಲನದ ಮಂತ್ರಿಮಂಡಲನ ರಚಿಸಿ ಯುವಕರಿಗೆ, ವಯಸ್ಸಾದವ್ರು ಬೇಡ. ಯಾಕೆಂದರೆ ವಯಸ್ಸಾದವ್ರು ನನ್ನಂಥವ್ರು ಎದ್ದೊಳಕ್ಕೆ ಕಷ್ಟ, ಕೂತ್ಕೊಳ್ಳೋಕ್ಕೆ ಕಷ್ಟ. ಈಗಿರಬೇಕಾದ್ರೆ ನಾನೇನು ಉತ್ತಮ ಆಡಳಿತ ಕೊಡ್ಲಿಕ್ಕೆ ಸಾಧ್ಯ? ಯಂಗ್ ಜನ್ರೇಷನ್ನ ಹುರಿದುಂಬಿಸಿ, ಇವರು ಹೆಂಗೋ ಮುದುಕರಲ್ಲ, ಯಂಗ್ ಜನ್ರೇಷನ್ನ ಹುರಿದುಂಬಿಸಿ ಕೆಲಸ ಮಾಡಿದಾಗ ಶ್ರದ್ಧೆಯಿಂದ, ಭಕ್ತಿಯಿಂದ, ಕಾಯಕವೇ ಕೈಲಾಸ, ಇದು ದೇವ್ರ ಕೆಲಸ, ಸರ್ಕಾರದ ಕೆಲಸ, ದೇವ್ರ ಕೆಲಸ ಅಂತ ನಾವೇನು ಹೇಳ್ತೀವಿ, ಬಾಯಿ ಮಾತಲ್ಲಿ ಆಗಬಾರ್ದು, ಕೃತಿಯಲ್ಲಾಗಬೇಕು. ಕೃತಿಯಲ್ಲಿ ಆದಾಗ ಮಾತ್ರ ಜನರ ಮನಸ್ಸಿನಲ್ಲಿ ನಿಲ್ಲಕ್ಕೆ ಸಾಧ್ಯ. ಇಲ್ಲಾಂದರೆ ಇಲ್ಲ, ಮರ್ತೋಗ್ತಾರೆ. ಹೇಗೆ ಇವಾಗ ಸಿದ್ದರಾಮಯ್ಯನವರ ಬಿಟ್ಟಿ ಭಾಗ್ಯನ ನೆನೆಸ್ಕೊಳ್ತಾರೆ ಹೆಣ್ಮಕ್ಳು? ಯಾಕೆಂದರೆ 1 ಪೈಸೆ ಕೊಡೋರು ಯಾರು ಸ್ವಾಮಿ? ಅಂಥದ್ರಲ್ಲಿ ಇವರು ಈ ರೀತಿ ಕೊಟ್ಟಿದ್ದಾರಲ್ಲ, ಫ್ರೀಯಾಗಿ ಬಸ್ಸಲ್ಲಿ ತಿರುಗ್ತಾರೆ, ಮತ್ತು 2,000 ಕೊಡ್ತಿದ್ದಾರಲ್ಲ, ಆ 2,000ಕ್ಕೊಂದು ಬೆಲೆ ಇದೆಯಲ್ವ? ಹೆಣ್ಮಕ್ಳು, ನೀನು ಗಂಡ, ನಾವು ಗಂಡಿರು ಹೊರಗೆ ಬಂದುಬಿಡ್ತೀವಿ, ಮನೇಲಿರ್ತಕ್ಕಂಥ ಹೆಂಗಸು ಎಲ್ಲಿಂದ ತರ್ತಾಳೆ, ಏನು ಮಾಡ್ತಾಳೆ, ಅವಳ ಸಂಸಾರನ ಹೆಂಗೆ ನಿಭಾಯಿಸ್ಕೊಂಡು ಹೋಗ್ತಾಳೆ ಅನ್ನೋದು ಹೆಂಗಸ್ರಿಗೆ ಮಾತ್ರ. ಅದನ್ನು ಅರ್ಥ ಮಾಡಿಕೊಂಡು ಹೆಣ್ಮಕ್ಳ ಮನಸ್ಸನ್ನು ಗೆದ್ದಂಥ ಸಿದ್ದರಾಮಯ್ಯನವರು ಅದಕ್ಕಿಂತ ಹೆಚ್ಚಿನದಾಗಿ DK ಶಿವಕುಮಾರ್ ಮಾಡಬೇಕು, ಮಾಡಿ ತೋರಿಸ್ಬೇಕು, ಎಲ್ಲರ ಮನಸ್ಸಿನಲ್ಲಿ ಉಳಿಬೇಕು. ಅವರ ಮುಖ್ಯಮಂತ್ರಿ ಸ್ಥಾನ ಶಾಶ್ವತವಾಗಿ ನಿಲ್ಲಬೇಕಂದ್ರೆ ಒಳ್ಳೆ ಕೆಲಸ ಮಾಡಬೇಕು ಸ್ವಾಮಿ. DK ಶಿವಕುಮಾರ್ಗೆ ಶುಭಾಶಯಗಳು. ಎಲ್ಲ ಒಳ್ಳೆಯದಾಗಲಿ. ನಮ್ಮ ಕರ್ನಾಟಕ ಸರ್ಕಾರ ಲಾಸಲ್ಲಿ ನಡೀತಾ ಇದೆ. ಬಸ್ಸು ಎಲೆಕ್ಟ್ರಿಕ್ಕು ದಯವಿಟ್ಟು ಕಟ್ ಮಾಡಿ, ಫ್ರೀಯಾಗಿ ಕೊಡಬೇಡಿ. ಎಜುಕೇಷನ್ನು, ಹಾಸ್ಪಿಟ್ಲು ಅಂಥದಕ್ಕೆ ನೀವು ಎಷ್ಟೇ ಖರ್ಚು ಮಾಡಿದ್ರು ಇಂದಿನ ಮಕ್ಕಳು ನಾಳೆ ಪ್ರಜೆಗಳು. ಆದರೆ ಈ ಫ್ರೀ ಬಸ್ ಕೊಟ್ಬಿಟ್ಟು ಎಲ್ಲ ಹೆಂಗಸರುಗಳಿಗೂ ಮನೇಲಿ ಇಲ್ಲದೇ ಇರೋ ಥರ ಆಗೋಗಿದೆ. ಗಂಡಸರುಗಳಿಗೂ ತೊಂದರೆ ಆಗಿದೆ. ನೀವು ಏನೇ ಕೆಲಸ ಮಾಡಿದ್ರು ಒಳ್ಳೇದು ಮಾಡ್ತೀರಾ ಅಂತ ನಾವು ಯಾವಾಗಲೂ ನಂಬಿದ್ದೀವಿ. ಹೊಸ ಸರ್ಕಾರ ನೀವು ತಗೊಳ್ಳೋ ಡಿಸಿಷನ್ನು ಅದು ಜನಕ್ಕೆ ಅನುಕೂಲವಾಗಿರಲಿ. ಅದು ನೀವಿವತ್ತು CM ಪಟ್ಟದಿಂದ ಕೆಳಗಿಳಿದ್ರೂ ಇಂಥವ್ರು ಮಾಡಿದ್ರಪ್ಪ, ಹಿಂಗಿತ್ತಪ್ಪ, ರಾಮಕೃಷ್ಣ ಹೆಗಡೆ, ಗುಂಡೂರಾವ್ ಅವರೆಲ್ಲ ಮಾಡಿದ್ದೆಲ್ಲ ಇವತ್ತು ಜನ ನಾಪಿಸ್ಕೋತಾರೆ. ಆ ಥರ ನೀವು ಮಾಡ್ತೀರಾ ಅಂತ ನಾವು ಅಂದ್ಕೊಂಡಿದ್ದೀವಿ. ದಯವಿಟ್ಟು ಜನಕ್ಕೆ ಸರ್ಕಾರ ಒಳ್ಳೇದು ಮಾಡಲಿ. ಪ್ರಪಂಚದಲ್ಲಿ ಎಲ್ಲರೂ ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಬಾಳಬೇಕು. ಒಳ್ಳೆ ಮಳೆ ಬೆಳೆ ಆಗಬೇಕು. ರೈತರಿಗೆ ಮೊದಲು ನಾವು ಆದ್ಯತೆ ಕೊಡಬೇಕು. ಇವತ್ತು ರೈತ ಬೆಳೀಲಿಲ್ಲ ಅಂದರೆ ನಾವು ಬಸ್ಸಲ್ಲಿ ಓಡಾಡಿ ಅಥವಾ ಪೆಟ್ರೋಲ್ ಹಾಕಿಸ್ಕೊಂಡು ಈ ಪಾರ್ಟಿ ರೇಟಲ್ಲಿ ಯಾವುದು ಪ್ರಯೋಜನಕ್ಕೆ ಬರಲ್ಲ. ಫಸ್ಟು ರೈತರು ಮಕ್ಕಳಿಗೆ ಮತ್ತು ಕಷ್ಟದಲ್ಲಿ ಇರೋರಿಗೆ ಸಹಾಯ ಮಾಡೋಣ. ITBT ಕಂಪ್ನಿಲಿರೋರು ಬಸ್ಸಲ್ಲಿ ಹೋಗ್ತೀವಿ, ಫ್ರೀಯಾಗಿರ್ತೀವಿ, ಅದು ಮಾಡ್ತೀವಿ, ಎಲೆಕ್ಟ್ರಿಕ್ ಬಿಲ್ ಕಟ್ಟಲ್ಲ, ಅದಕ್ಕೊಂದಿಷ್ಟು ಕತೆಗಳು, ಇದೆಲ್ಲ ಮಾಡೋದು ಬದಲು ದಯವಿಟ್ಟು ಗೌರ್ಮೆಂಟ್ ಹಾಸ್ಪಿಟ್ಲು, ಗೌರ್ಮೆಂಟ್ ಸ್ಕೂಲ್ಗಳು, ರೈತರಿಗೆ ಪರವಾಗಿ ದಯವಿಟ್ಟು ನಿಲ್ಲಿ. ನಿಮ್ಮಲ್ಲಿ ನಾವು ಕೇಳ್ಕೊತಾ ಇರೋದು, ನಮ್ಮ ಕರ್ನಾಟಕದ ಹೊಸ ಮುಖ್ಯಮಂತ್ರಿಯಾದ DK ಶಿವಕುಮಾರ್ ಅವರಿಗೆ ಇದು ಒಂದು ನಮ್ಮ ಮನವಿ. ಸಿದ್ದರಾಮಯ್ಯ ಅವರು ಒಳ್ಳೆಯವರು, ಮಾಡಿದ್ದಾರೆ ಒಳ್ಳೆಯ ಕೆಲಸಗಳು. ಆದರೆ ಇಷ್ಟು ದಿನ ನಡೆದಿದ್ದೇ ಒಂದು ಒಳ್ಳೆ ಸಂತೋಷವಾದ ವಿಷಯ. ಯಾವುದು ಕಚ್ಚಾಟಗಳು ಬೇಡ, ಎಲ್ಲರೂ ನಾವೆಲ್ಲ ಒಂದೇ ಅನ್ನೋ ರೀತಿಯಲ್ಲಿ ಮಾಡೋದು ತುಂಬ ಕ್ಷೇಮ. ನಮಗೆ ಸಡನ್ನಾಗಿ ಏನು ಹೇಳಕ್ಕೆ ಬರಲ್ಲ. ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ಇಷ್ಟು ದಿವಸ ಬಸ್ ಎಲ್ಲ ಫ್ರೀ ಕೊಟ್ಟು ಭಾಳ ತೊಂದರೆ ಆಯಿತು. ಅದರಿಂದ ಏನು ಉಪಕಾರ ಅಂತ ಹೇಳ್ತಿಲ್ಲ ನಮಗೆ.
ಬಸ್ಸು ಫ್ರೀ ಕೊಟ್ಟಿದ್ದಕ್ಕೆ ತೊಂದರೆ, ಅದ್ರ ಬದಲು ಒಂದು ಹಾಸ್ಪಿಟ್ಲ್ ಬಡವರಿಗೆ ಮಕ್ಕಳಿಗೆ ಎಜುಕೇಷನ್ಗೆ ಕೊಟ್ಟರೆ ಅದೆಷ್ಟು ಅನುಕೂಲ ಆಗುತ್ತೆ. ಈಗ ಇವರೇ ತಿಳ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಈ ರೀತಿ ಅನುಕೂಲ ಮಾಡಿಕೊಟ್ರೆ ಸಾಕು ಅಷ್ಟೇ ಸರ್. ಇಂಪ್ರೂವ್ ಮಾಡಲಿ, ಒಳ್ಳೇದು ಮಾಡಲಿ ಸರ್. ಎಲ್ಲ ಬರೀ ರಾಜಕೀಯ ವ್ಯಕ್ತಿಗಳು ಬೇರೆಯವರೇ ಚೆನ್ನಾಗಾಗ್ತಾ ಇದ್ರೆ ಬಡವರಾಗೇ ಹೋಗ್ತಾ ಇದ್ದಾರೆ. ಅದನ್ನು ಯಾರು ಅರ್ಥ ಮಾಡ್ಕೊತಿಲ್ಲ. ಬಡವ್ರಿಗೂ ಸ್ವಲ್ಪ ಸಹಕಾರ ಆಗಲಿ ಅಂತ ನಾವು ಹೇಳ್ತೀವಿ ಸರ್. ಯಾರು ಬಂದರೂ ಅವ್ರು ಮಾಡೋದು ಅವರು ಕಾನೂನು ರೀತಿ ಏನೈತೆ ಅದನ್ನು ಮಾತ್ರ ಅವ್ರು ಮಾಡ್ಕೊತಾರೆ. ಅದನ್ನೆಲ್ಲ ನಾವು ಬೇಡ ಬೇಕು ಅನ್ನೋಕ್ಕೆ ಬರಲ್ಲ. ಒಳ್ಳೇದು ಮಾಡಲಿ ಅಷ್ಟೇ ಸರ್ ಹೇಳೋದು ನಾವು. ಒಳ್ಳೇದು ಮಾಡಲಿ, ಯಾರಾದರೂ ಬರಲಿ ಒಳ್ಳೇದು ಮಾಡಲಿ ಅಷ್ಟೇ ಸರ್. ಡಿ ಕೆ ಸಾಹೇಬ್ರೆ ಆಗ್ಬೇಕು. ಯಾಕೆ ಗೊತ್ತಾ, ಕಾಂಗ್ರೆಸ್ ಉಳಿದಿರೋದು ಎಲ್ಲ ಮಾತಾಡ್ತಾರೆ. ಕಾಂಗ್ರೆಸ್ ಉಳಿದಿರೋದೇ ಡಿ ಕೆ ಅವರು, ಸಿದ್ದರಾಮಯ್ಯವರು. ಮೇಯ್ನು ಪಿಲ್ಲರೇ ಅವರಿಬ್ರು. ಈಗ ಅವರು 2.5 ವರ್ಷ, ಇವರು 2 ವರ್ಷ ಅಂತ ಮಾತುಕತೆ ಆಗಿದ್ದು. ಆದರೂ 6 ತಿಂಗಳು ಇವರು ಜಾಸ್ತಿ ಆಡವ್ರೆ. ಮಾತಿನ ಪ್ರಕಾರ ಅವರು ತಲೆಬಾಗ್ಯವ್ರೆ. ಯಾರೋ ಸಿದ್ದರಾಮಯ್ಯವರು ನಾವೇನು ಅನ್ನಂಗಲ್ಲ, ಅವರು ತಲೆಬಾಗವ್ರೆ, ಕೊಟ್ಟವ್ರೆ ಮನಸ್ಪೂರ್ವಕವಾಗಿ. ಅದರಲ್ಲಿ ಅಳೋದೇನಿದೆ, ಶಾಸಕರುಗಳು ಅಳೋದೇನಿದೆ, ಅಳೋದೇನಿಲ್ಲ. ಏನು ಮನೆ ಆಸ್ತಿ ಏನು ಮಾರ್ಯವ್ರ ಇಲ್ಲ. ಅವರು ಡ್ಯೂಟಿ 5 ವರ್ಷದ ಡ್ಯೂಟಿ, ಅವ್ರ ಡ್ಯೂಟಿ ಮುಗೀತು, ಆಡವ್ರೆ ಪಾಪ. ಈಗ ಡಿ ಕೆ ಅವ್ರಿಗೆ ಕೊಟ್ಟವ್ರೆ, ತುಂಬ ಒಳ್ಳೆಯದು. ಡಿ ಕೆ ಅವ್ರು ಮಾಡೇ ಮಾಡ್ತಾರೆ. ಯಾಕೆ ಅಂದರೆ ಡಿ ಕೆ ಅವರು ಇಡೀ ಜನ ಕಟ್ಕೊಂಡು ಎಲ್ಲಿ ಸುತ್ತಮುತ್ತ ಒಂದು ಸಮುದಾಯ ಕಟ್ಕೊಂಡು ಮಾಡ್ತಾರೆ, ಉಳಿಸ್ತಾರೆ. ಮಾಡಿ ಡಿ ಕೆ ಅವ್ರಿಗೆ ಕೊಡಬೇಕು. ಇನ್ನು ಯಾರ ಕೈಲೂ ಆಗಲ್ಲ, ಡಿ ಕೆ ಅವ್ರು ನಡೆಸ್ತಾರೆ. ಎರಡನೇ ಮಾತೇ ಇಲ್ಲ ಸರ್. ಅಭಿವೃದ್ಧಿ ಕಾರ್ಯ ಅವರು ಫೌಂಡೇಶನ್ ಈಗ ಆಗ್ತಾವ್ರೆ, ಮುಂದೆ ಗೊತ್ತಾಗುತ್ತೆ. ಇವಾಗ ನಾಳೆ ಮಾಡಿದರೆ ನೆಕ್ಸ್ಟು ಅವ್ರಿಗೆ ಫ್ಯೂಚರ್ ಇದೆ. ನಾಳೆ ಮಾಡನಲ್ವ ಫ್ಯೂಚರ್ ಇಲ್ಲ. ನಾಳೆ ಈಗ ಮುಖ್ಯಮಂತ್ರಿ ಆದಮೇಲೆ ಅವ್ರು ಏನು ಕೆಲಸ ಮಾಡ್ತಾರೆ ಏನು ಅಂತ ಹೇಳಿ ನಮ್ಮ ರೈತರುಗಳು, ಆಟೋದವರು, ಕ್ಯಾಬ್ ಅವರು, ಸಮುದಾಯದವರು ಎಲ್ಲ ನೋಡ್ತಾರೆ. ಯಾರು ಏನು ಕೆಲಸ ಮಾಡ್ತಾವ್ರೆ, ಅವ್ರನ್ನ ಗೆಲ್ಲಿಸ್ಬೋದಾ, ಮತ್ತೆ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬೋದಾ, ನೆಕ್ಸ್ಟ್ 28ಕ್ಕೆ ಮುಖ್ಯಮಂತ್ರಿ ಮಾಡ್ಬೋದಾ ಅನ್ನೋದು ನಮ್ಮ ಜನ ತೀರ್ಮಾನ ತಗೋತಾರೆ. ಶಾಸಕರು ತೀರ್ಮಾನ ತಗೊಳಕ್ಕಾಗಲ್ಲ, ನಮ್ಮ ಜನ ತೀರ್ಮಾನ ತಗೋತಾರೆ. ಈಗ ನನಗೆ ಮುಖ್ಯಮಂತ್ರಿ ಕೊಡಲಿಲ್ಲ, ನನಗೆ ಕೊಡಲಿಲ್ಲ, ನಾನು ಪ್ರಧಾನಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಆಗ್ಬೇಕು, ಎಲ್ಲರ ಕೈಲೂ ಆಗಲ್ಲ. ಯಾರು ಆಗಬೇಕು ಅವರೇ ಆಗಬೇಕು, ಯಾರು ನಡೆಸ್ಬೇಕು ಅವರೇ ನಡೆಸ್ಬೇಕು. ಬಸ್ ಎಲ್ಲ ಫ್ರೀ ಇತ್ತು, ಚೆನ್ನಾಗಿತ್ತು. ಪಾಪ ಅವ್ರು ಇಳ್ದು ತುಂಬ ಬೇಜಾರಾಗ್ತಾ ಇದೆ ಹೆಣ್ಮಕ್ಳಿಗೆಲ್ಲ. ಮುಂದೆ ಬರೋರು ಅದನ್ನೇ ನಡ್ಸ್ಕೊಂಡು ಹೋಗ್ತಾರೆ. ನೋಡ್ಬೇಕು, 2 ವರ್ಷ ಕಂಟಿನ್ಯೂ ಮಾಡಿದ್ರೆ ತುಂಬ ಒಳ್ಳೆಯದು. ಅವ್ರದ್ದು ಮಾತು ಉಳಿಸ್ಕೊಂಡಂಗೆ ಆಗುತ್ತೆ. ಡಿ ಕೆ ಸರ್ ಬಂದರೆ ಅವರು ಅದನ್ನೇ ಇವ್ರು ಯಾವ ಥರ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಹಂಗೆ ನಡ್ಸ್ಕೊಂಡು ಹೋದರೆ ಸಿದ್ದರಾಮಯ್ಯ ಸರ್ಗೂ ಖುಷಿ ಆಗುತ್ತೆ. ಅವಾಗ ನಾನು ಕೊಟ್ಟಿದ್ದು ಇವರು ನಡ್ಸ್ಕೊಂಡು ಹೋಗ್ತಾವ್ರೆ ಅಂತ. ಅದನ್ನೇನಾರು ತೆಗೆದ್ರೆ ಬೇಜಾರಾಗುತ್ತೆ ತುಂಬ. ಅದು ಸರ್ ಇಲ್ದ್ರೆ ತುಂಬ ಬೇಜಾರಾಗುತ್ತೆ. ಎಲ್ರಿಗೂ ಒಳ್ಳೇದಿತ್ತು, ಹೆಣ್ಮಕ್ಳಿಗೆಲ್ಲ ತುಂಬ ಚೆನ್ನಾಗಿತ್ತು. ಡಿ ಕೆ ಶಿವಕುಮಾರ್ ಅವರು ಮುಂದಿನ CM ಆಗಿ ಅಧಿಕಾರ ವಹಿಸ್ಕೊತಾ ಇದ್ದಾರೆ. ನಿಜಕ್ಕೂ ಎಲ್ಲ ಕನ್ನಡಿಗರ ಒಂದು ಆತ್ಮಾಭಿಮಾನದ ಸಂಕೇತವಾಗಿ ಈ ಒಂದು ಪ್ರಸಂಗ ಕಾಣಿಸ್ತಾ ಇದೆ. ನಾವೆಲ್ಲರೂ ಕೂಡ ಇದನ್ನು ತುಂಬ ಪ್ರಶಂಸನೀಯ ದೃಷ್ಟಿಯಿಂದ ನೋಡಬೇಕಂತ ಒಂದು ಸನ್ನಿವೇಶ. ಡಿ ಕೆ ಶಿವಕುಮಾರ್ ಒಬ್ಬ ರೈತನ ಮಗನಾಗಿ ಹುಟ್ಟಿ ಬೆಳೆದು, ಆ ಪರಿಸರದಲ್ಲಿ, ಹಳ್ಳಿಯ ಪರಿಸರದಲ್ಲಿ ಬೆಳೆದು ಇಂಥ ಒಂದು ಮಹತ್ತರವಾದ ಒಂದು ಪದವಿಯನ್ನು ಅವರು ಅಲಂಕರಿಸ್ತಾರೆ ಅಂದರೆ ನಿಜಕ್ಕೂ ಅದೊಂದು ಶ್ಲಾಘನೀಯ ಸಂಗತಿ. ಅವರಿಗೆ ಎಲ್ಲ ರೀತಿಯಲ್ಲೂ 2 ವರ್ಷಗಳ ಕಾಲದ ಪೂರ್ತಿ ರಾಜಕಾರಣದ ಒಂದು ಸಂದರ್ಭ ಅವ್ರಿಗೆ ಒದಗಿ ಬರಲಿ, ಉತ್ತಮ ಭವಿಷ್ಯ ಅವ್ರದ್ದಾಗಲಿ ಅನ್ನೋದು ನನ್ನ ಹಾರೈಕೆಗಳು. ಪೆಟ್ರೋಲ್ ಡೀಸೆಲ್ ಅಂದರೆ ತುಂಬಾ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಅದ್ರದ್ದು ಬೆಲೆ ಹೆಂಗೆ ಜಾಸ್ತಿ ಆಗ್ತಾ ಇದೆ ಹಂಗೆ ಎಲ್ರಿಗೂ ತೊಂದರೆ ಆಗ್ಬಿಡ್ತಾ ಇದೆ. ಬದಲಾವಣೆ ಅಂದರೆ ಯಾರನ್ನ ಬರಲಿ, ದೇಶಕ್ಕೆ ಒಳ್ಳೇದು ಮಾಡಿದ್ರೆ ಸಾಕು. ನೋಡೋಣ, ಆದರೆ ಒಳ್ಳೆಯದು ಬರಲಿ, ಬರೋರನ್ನ ಬೇಡ ಅನ್ನಲ್ಲ. ಬರಲಿ, ಒಳ್ಳೇದು ಮಾಡಲಿ, ಜನಸಂಖ್ಯೆಗೆ, ರೈತರಿಗೆ ಒಳ್ಳೇದು ಮಾಡಲಿ, ಬೇರೊಬ್ಬರು ಮತ್ತೊಬ್ರಿಗೆ ಒಳ್ಳೇದು ಮಾಡಲಿ, ಬೆಲೆವಾಸಿರು ಕಡಿಮೆ ಮಾಡಲಿ. ಅಷ್ಟೇ ನಾವು ಕೇಳ್ಕೊಳ್ಳೋದು, ಬೇರೆ ಏನು ಕೇಳ್ತೀವಿ? ಅವ್ರ ಬಗ್ಗೆ ಹೇಳೋದಾದರೆ ಅವ್ರ ಬಗ್ಗೆ ನಾವೇನು ಕೆಟ್ಟದ್ದು ಹೇಳೋಂಗಿಲ್ಲ. ಇದು ಅವ್ರು ಬಂದಮೇಲೆ ಅಂತೂ ಬಡವ್ರಿಗೆ ಅಷ್ಟು ಇಂದಿರಾ ಹೋಟ್ಲು ಅದು ಇದು ಮಾಡಿದ್ರು, ಅಷ್ಟು ಒಳ್ಳೆತನ ಬಸ್ಗಳು ಫ್ರೀ ಮಾಡಿದ್ರು, ಎಲ್ಲ ಇದು ಮಾಡಿದ್ರು. ಅವ್ರ ಕೈಯಲ್ಲಿ ಆಗದಷ್ಟು ಅವ್ರು ಮಾಡವ್ರೆ. ಇವಾಗ ಇವ್ರ ಕೈಯಲ್ಲಿ ಬಂದು ಇವ್ರ ಕೈಯಲ್ಲಿ ಆಗದಷ್ಟು ಒಳ್ಳೇದು ಇವ್ರು ಮಾಡಲಿ ಅಷ್ಟೇ. ಡಿ ಕೆ ಶಿವಕುಮಾರ್ ದಕ್ಷ ಆಡಳಿತ ಕೊಡ್ತಾರೆ, ಒಳ್ಳೆ ರಾಜಕಾರಣಿ. ಅವರು ಮುಂದಿನ ಚುನಾವಣೆ ಲೋಕಸಭಾ ಚುನಾವಣೆಯಲ್ಲಿ ಒಳ್ಳೆಯ ಸೀಟುಗಳು ಬರುತ್ತೆ. ಈಗ ಸಿದ್ದರಾಮಯ್ಯ ಕೊಟ್ಟಿರ್ತಂಥ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಕಂಟಿನ್ಯೂ ಮಾಡ್ತಾರೆ. ಇನ್ನು ಒಳ್ಳೆಯ ಭದ್ರ ಸರ್ಕಾರ ಕೊಡ್ತಾರೆ.
ಇದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಪಕ್ಷ ಸಂಘಟನೆ ನಮ್ಮ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಸಿ ಎಮ್ ಆದರೆ ಪಕ್ಷಕ್ಕೆ ಒಳ್ಳೆಯದಾಗುತ್ತೆ. ಡಿ ಕೆ ಶಿವಕುಮಾರ್ ಸಿ ಎಮ್ ಆಗೋದು ಅವ್ರ ಬಹುದಿನಗಳ ಕನಸು. ಅವರು ಆದರೆ ರಾಜ್ಯಕ್ಕೆ ಏನೋ ಒಂದು ಹೊಸ ಕೊಡುಗೆ ನಾವು ನಿರೀಕ್ಷೆ ಮಾಡಿದ್ದೀವಿ. ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಿಗೆ ಮತ್ತೆ ಇದಾಗುತ್ತೆ. ರಾಜ್ಯ ಜನರಿಗೆ ಏನೋ ಒಂದು ಆಶಾಭಾವನೆ, ಡಿ ಕೆ ಶಿವಕುಮಾರ್ ಅಂದರೆ ಹೊಸ ಚೈತನ್ಯ ಹುಟ್ಟಬೋದು ಅಂತ ನಮ್ಮ ಅಭಿಪ್ರಾಯ. ಡಿ ಕೆ ಶಿವಕುಮಾರ್ ಸಿ ಎಮ್ ಆಗೋದು ಬಹುದಿನ ಕನಸು ಅವ್ರದ್ದು. ಅವ್ರು ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಇವಾಗ ಇರೋವಂಥ ಯೋಜನೆ ಚೆನ್ನಾಗಿದ್ದಾವೆ, ಬಡವ್ರ ಪರವಾಗಿದ್ದಾವೆ. ಅವನ್ನೇ ಮುಂದುವರಿಸಲಿ ಹೋಗಲಿ ಅಂತಂದು ನಮ್ಮ ಅಭಿಪ್ರಾಯ. ಅವು ಚೆನ್ನಾಗಿ ಬಡವರಿಗೆಲ್ಲ ಸಹಕಾರ ಆಗಿದ್ದಾವೆ. ಇವನ್ ಹೆಣ್ಮಕ್ಳಿಗೆ ಬಸ್ ಫ್ರೀ ಆಯಿತು, ಇದ್ಯಾವುದು ಗೃಹಲಕ್ಷ್ಮಿ ಆಯಿತು, ಇವೆಲ್ಲ ನಮಗೆ ಚೆನ್ನಾಗಿದ್ದಾವೆ. ನಮ್ಮ ಕಡೆ ನಮ್ಮ ಭಾಗದಲ್ಲಿ ಎಲ್ಲ ಮಹಿಳೆಯರಿಗೆ ಅನುಕೂಲ ಆಗಿದೆ. ಕೊಪ್ಪಳ ಡಿಸ್ಟಿಕ್, ಕಲಬುರಗಿ ಆ ಕಡೆ ನಮ್ಮ ಕೊಪ್ಪಳ ಉತ್ತರ ಕನ್ನಡ ಭಾಗಕ್ಕೆ ತುಂಬ ಬಡವರಿಗೆ ಅನುಕೂಲ ಆಗಿದ್ದಾವೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಮಯದಲ್ಲಿ. ಈಗಾಗಲೇ ಮೊದಲು 2.5 ವರ್ಷ ಸಿದ್ದರಾಮಯ್ಯ ಸಾಹೇಬರು ಮಾಡಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಅವರು ಕೂಡ ಪಕ್ಷದ ಸಂಘಟನೆ ಚತುರರಿದ್ದಾರೆ. ಅವರಿಗೂ ಕೂಡ ಹೊಸ ಯೋಜನೆಗಳು ತರುವಂತಹ ಒಂದು ಉತ್ಸಾಹ ಅವರಲ್ಲಿದೆ. ಮತ್ತು ಈಗಾಗಲೇ ಬಹುತೇಕ ಗ್ಯಾರಂಟಿ ಯೋಜನೆಗಳು ಏನಾಗ್ಯದಲ್ಲ ಅವನ್ನ ಮುಂದುವರಿಸ್ಕೊಂಡು ಜನಸಾಮಾನ್ಯರಿಗೆ ಅನುಕೂಲವಾಗ್ತಕ್ಕಂಥ ಒಂದು ಕೆಲಸಗಳನ್ನು ಮಾಡ್ತಕ್ಕಂಥ ಒಂದು ಉತ್ಸಾಹ ಮತ್ತು ಹೊಸ ಒಂದು ಕಾರ್ಯಕ್ರಮಗಳನ್ನ ಡಿ ಕೆ ಶಿವಕುಮಾರ್ ಸಾಹೇಬರು ತರಬಹುದು ಅಂತೇಳಿ ನನ್ನ ಅನಿಸಿಕೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಅವರಿಗೂ ಕೂಡ ಒಂದು ಉತ್ಸಾಹ ಇದೆ. ಮುಖ್ಯಮಂತ್ರಿಯಾಗಿ ಅವರ ಒಂದು ತಮಿಳುನಾಡು ಮಾದರಿಯಲ್ಲಿ ಅಂತ ಒಂದು ಒಳ್ಳೆಯ ಕೆಲಸಗಳನ್ನ ಮಾಡ್ತಾರೆ ಅಂತೇಳಿ ನನ್ನ ಅನಿಸಿಕೆ. ಡಿ ಕೆ ಶಿವಕುಮಾರ್ ಬರ್ತಾ ಇದ್ದಾರೆ ಅವ್ರು ನಮ್ಮ ಪ್ರಕಾರ. ಆದರೆ ಒಂದು ರೀತಿ ಹೇಳ್ಬೇಕಂದ್ರೆ ಡಿ ಕೆ ಶಿವಕುಮಾರ್ ಡೈನರ್ನೆಸ್ ಚೆನ್ನಾಗೈತಿ. ಇಷ್ಟೇ, ಅವ್ರು ಬಂದವರು ಎಲ್ಲರಿಗೂ ಎಲ್ಲ ಜಾತಿಗಳಿಗೂ ಸಮಾನವಾಗಿ ನೋಡಬೇಕು. ಬರೀ ಓಲೈಕೆ ಮಾಡಿದರೆ ಎಲ್ಲರೂ ಒಂದೇ ಅನ್ನಿಸ್ಬಿಡ್ತೀವಿ ನಾವು ಅಷ್ಟೇ. ಅವ್ರು ಬಂದರೆ ಚೆನ್ನಾಗಿ ಆಗ್ಬೋದು ಅಂತಲೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ನಾವು. ಯಾಕಂದರೆ ಒಳ್ಳೆಯ ಲೀಡ್ರು, ಯಂಗ್ ಲೀಡ್ರು, ಉಡಾಫೆ ಮಾತಾಡೋದಿಲ್ಲ, ಯಾವುದಕ್ಕೂ ನೋಡಿ ಮಾತಾಡ್ತಾರೆ. ಅದಕ್ಕಾಗಿ ಆದರೆ ಬಂದರೆ ಒಳ್ಳೆಯದೇ ಆಗುತ್ತೆ. ಆದರೆ ಸಿದ್ದರಾಮಯ್ಯ ಲೇಟಾಗಿ ಮೊದಲೇ ಹೋಗಬೇಕಾಗಿತ್ತು. ಎಲ್ಲರಿಗೆ ಸಾಕಾಗಿಬಿಟ್ಟು ಸರ್, ಎಲ್ಲರಿಗೆ ಬೇಜಾರಾಗಿಬಿಟ್ಟದೆ ಎಲ್ಲರಿಗೆ. ಡಿ ಕೆ ಶಿವಕುಮಾರ್ ವೆರಿ ಗುಡ್ ಲೀಡ್ರು, ಚೆನ್ನಾಗಾದರೆ ಸಾಕು ನಮಗಷ್ಟೇ. ಎಲ್ಲರಿಗೂ ಒಂದೇ ನೋಡಬೇಕು, ಬರೀ ಅವರು ವೋಟ್ ಬ್ಯಾಂಕಿಗೆ ಹೋಗಬಾರ್ದು. ನಾರ್ಮಲ್ ಎಲ್ಲರನ್ನ ಪ್ರಿಪೇರ್ ಮಾಡಿದರೆ ಚೆನ್ನಾಗಾಗುತ್ತೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.